ಶ್ರೀ ಸವಿತಾ ಮಹರ್ಷಿ ಹಾಗೂ ಬಿಜ್ಜಳ ಮಹಾರಾಜರ ಜಯಂತಿ ಆಚರಣೆ ಬೇಲೂರು ತಾಲೂಕು ಸವಿತಾ ಸಮಾಜ ಸಹಕಾರ ಸಂಘದ ವತಿಯಿಂದ ಶ್ರೀ ಸವಿತಾ ಮಹರ್ಷಿಗಳ ಜಯಂತಿ ಹಾಗೂ ಬಿಜ್ಜಳ ಮಹಾರಾಜರ ಜಯಂತಿ ಕಾರ್ಯಕ್ರಮವನ್ನು ಸಂಭ್ರಮ ಮತ್ತು ಗೌರವದಿಂದ ಆಚರಿಸಲಾಯಿತು. ಪಟ್ಟಣದ ಪಂಪ್ ಹೌಸ್ ರಸ್ತೆಯಲ್ಲಿರುವ ಸವಿತಾ ಸಮಾಜ ಸಹಕಾರ ಸಂಘದ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶ್ರೀ ಸವಿತಾ ಮಹರ್ಷಿಗಳು ಹಾಗೂ ಬಿಜ್ಜಳ ಮಹಾರಾಜರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಸಲ್ಲಿಸಿ ಗೌರವ ನಮನ ಅರ್ಪಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಪುರಸಭೆ ಅಧ್ಯಕ್ಷೆ ಉಷಾ ಸತೀಶ್, ಶ್ರೀ ಸವಿತಾ ಮಹರ್ಷಿಗಳು ಶ್ರಮ, ಸೇವೆ ಮತ್ತು ಶಿಸ್ತುಗಳ ಮೂಲಕ ಸಮಾಜಕ್ಕೆ ದಾರಿ ತೋರಿದ ಮಹಾನ್ ವ್ಯಕ್ತಿಯಾಗಿದ್ದು, ಇಂದಿನ ಯುವಜನರು ಅವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಸಮಾಜದ ಶೈಕ್ಷಣಿಕ, ಸಾಮಾಜಿಕ ಹಾಗೂ ಆರ್ಥಿಕ ಅಭಿವೃದ್ಧಿಗೆ ಏಕತೆ ಅಗತ್ಯವಿದ್ದು, ಪುರಸಭೆ ವತಿಯಿಂದ ಸಾಧ್ಯವಾದ ಎಲ್ಲ ಸಹಕಾರವನ್ನು ನೀಡಲಾಗುವುದು ಎಂದರು. ಇವತ್ತು ಬಿಜ್ಜಳ ಮಹಾರಾಜರ ಜಯಂತಿ ಹಾಗೂ ಸವಿತಾ ಮಹರ್ಷಿ ಜಯಂತಿಯನ್ನು ಹೆಮ್ಮೆಯಿಂದ ಆಚರಿಸ್ತಿದ್ದಾರೆ. ಸವಿತಾ ಮಹರ್ಷಿ ಅವರು ಸಮಾಜದಲ್ಲಿ ಎಲ್ಲರಿಗೂ ಶಿಸ್ತು ಹಾಗೂ ಗೌರವ ಮತ್ತು ಸಮಾನತೆಯನ್ನು ಎಲ್ಲರಿಗೂ ಕೊಟ್ಟು ಗೌರವವಾಗಿ ಸಂಸ್ಕಾರಗಳನ್ನು ಪೂರೈಸಿದಂತಹ ಮಹಾನ್ ವ್ಯಕ್ತಿ ಹಾಗೂ ಬಿಜ್ಜಳ ಮಹಾರಾಜರು ಅವರು ಸಹ ಶಿಸ್ತು, ನ್ಯಾಯ, ಧೈರ್ಯ ಮತ್ತು ಸಮಾಜದಲ್ಲಿ ಆಡಳಿತದ ಶಕ್ತಿಯ ಸಂಕೇತವಾಗಿ ಹೋರಾಡಿದ ಮಹಾನ್ ದಿಗ್ಗಜರುಗಳು. ಇವರುಗಳ ಜಯಂತಿಯನ್ನು ಆಚರಿಸುವುದರಿಂದ ನಮ್ಮ ಯುವ ಪೀಳಿಗೆಯವರು ಸಹ ಪ್ರೇರಿತರಾಗಿ ಸಮಾಜದಲ್ಲಿ ಶಿಸ್ತು, ಸಮಾನ ಶಿಕ್ಷಣ ಹಾಗೂ ಶೈಕ್ಷಣಿಕ ವರ್ಷದಲ್ಲಿ ಎಲ್ಲಾ ರೀತಿ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಪುರಸಭೆಯ ಮಾಜಿ ಅಧ್ಯಕ್ಷೆ ಹಾಗೂ ಸದಸ್ಯೆ ತೀರ್ಥಕುಮಾರಿ ವೆಂಕಟೇಶ್, ಶ್ರೀ ಸವಿತಾ ಮಹರ್ಷಿಗಳು ಶ್ರಮ, ಸೇವೆ ಹಾಗೂ ಶಿಸ್ತುಗಳ ಮಹತ್ವವನ್ನು ಸಮಾಜಕ್ಕೆ ಸಾರಿದ ಮಹಾನ್ ಸಂತರು. ವೇದಗಳ ಕಾಲದಲ್ಲೇ ಇದ್ದ ಸವಿತಾ ಮಹರ್ಷಿಗಳು ಸಮಾವೇದ ರಚನೆಗೆ ಕಾರಣಕರ್ತರಾಗಿದ್ದು, ಸವಿತಾ ಸಮಾಜದ ಗುರುಗಳಾಗಿ ಇಂದಿಗೂ ಪೂಜ್ಯರಾಗಿದ್ದಾರೆ. ಅದೇ ರೀತಿ ಬಿಜ್ಜಳ ಮಹಾರಾಜರು ಸಾಮಾಜಿಕ ನ್ಯಾಯ, ಆಡಳಿತ ಶಿಸ್ತು ಹಾಗೂ ಸಮಾನತೆಯ ಪ್ರತೀಕವಾಗಿದ್ದರು ಎಂದು ಅವರು ಅಭಿಪ್ರಾಯಪಟ್ಟರು. ಸವಿತಾ ಸಮಾಜದ ಏಕತೆ, ಶೈಕ್ಷಣಿಕ ಪ್ರಗತಿ ಹಾಗೂ ಯುವಜನರಲ್ಲಿ ಸಮಾಜದ ಇತಿಹಾಸ ಮತ್ತು ಸಂಸ್ಕೃತಿಯ ಅರಿವು ಮೂಡಿಸುವುದು ಅಗತ್ಯ ಎಂದರು. ಸವಿತಾ ಸಮಾಜವು ಕೇವಲ ಕ್ಷೌರಿಕ ವೃತ್ತಿಗೆ ಮಾತ್ರ ಸೀಮಿತವಾಗದೆ ನಾದಸ್ವರ, ಸಂಗೀತ ಸೇರಿದಂತೆ ವಿವಿಧ ಸೇವಾ ವೃತ್ತಿಗಳ ಮೂಲಕ ಸಮಾಜಕ್ಕೆ ಸೇವೆ ಸಲ್ಲಿಸ್ತಾ ಇದೆ ಎಂದರು. ಹೆಮ್ಮೆ ಆಗುತ್ತೆ ಅವರು ಇವತ್ತು ಬೇಲೂರಿನಲ್ಲಿ ಏನೇ ಒಂದು ಸಂಗೀತದ ಕಾರ್ಯಕ್ರಮ ಮಾಡಬೇಕು ಅಂದ್ರೆ ಮಾಡ್ತಾರೆ ಅಂದ್ರೆ ಅದು ಅದರಲ್ಲಿ ನರಸಿಂಹ ಅವರ ಪಾತ್ರ ತುಂಬಾ ಇರುತ್ತೆ. ಅವರು ಮಕ್ಕಳಿಗೆ ಏನು ಇವತ್ತು ಹೇಳ್ಕೊಡ್ತಾ ಇದ್ದಾರೆ. ಈ ನಾದಸ್ವರ ವಾದನಗಳು ಇರ್ಬೋದು, ಅನೇಕ ಕಾಂಪಿಟೇಷನ್ಗಳನ್ನು ಮಾಡ್ತಾ ಇರ್ತಾರೆ. ಹೆಣ್ಣು ಮಕ್ಕಳನ್ನ ಇವತ್ತು ಮುಖ್ಯವಾಹಿನಿ ತರುವಂತ ಕೆಲಸ ಮಾಡ್ತಾ ಇದ್ದಾರೆ. ಅವರ ಮಹಿಳೆ ಇವತ್ತು ಅವರ ಶ್ರೀಮತಿಯವರು ಸಹ ಇವತ್ತು ನಾದಸ್ವರವನ್ನು ನುಡಿಸ್ತಾರೆ. ನಿಜವಾಗ್ಲೂ ಖುಷಿಯಾಗುತ್ತೆ ಅವರನ್ನ ನೋಡುವಾಗ. ಉದ್ಯಮಿ ಹಾಗೂ ಕಾಂಗ್ರೆಸ್ ಮುಖಂಡ ಬಿಎಂ ಸಂತೋಷ್ ಮಾತನಾಡಿ, ಸರ್ಕಾರವು ಸವಿತಾ ಸಮಾಜವನ್ನು ಹಿಂದುಳಿದ ವರ್ಗದ ಜಾತಿಯಾಗಿ ಗುರುತಿಸಿ ನೀಡಿರುವ ಸೌಲಭ್ಯಗಳು ನಿಜಕ್ಕೂ ಸಮರ್ಪಕವಾಗಿ ಅನ್ವಯವಾಗಬೇಕು. ಜಾತಿ ನಿಂದನೆಗಳಿಗೆ ಅವಕಾಶ ನೀಡದೆ ಈ ಸಮಾಜಕ್ಕೆ ನ್ಯಾಯ ಸಿಗಬೇಕು ಎಂದು ಒತ್ತಾಯಿಸಿದರು. ಜಾತಿ ನಿಂದನೆ ಯಾವುದೇ ಒಂದು ಹಿಂದುಳಿದ ವರ್ಗದ ಜಾತಿ, ನಾನು ಒಂದು ಜಾತಿ ಅಂತ ಹೇಳಲ್ಲ, ಯಾವುದೇ ಒಂದು ಜಾತಿಗೆ, ಸವಿತಾ ಸಮಾಜಕ್ಕಾಗಲಿ ಅವರನ್ನು ಹೀಯಾಳಿಸೋದು, ಯಾವುದೇ ಒಂದು ಇದರಲ್ಲಿ ಅವರಿಗೆ ಹೀಯಾಳಿಸಬಾರದು. ಹಾಗೆ ಒಂದು ಜಾತಿ ನಿಂದನೆ ಕಾಯ್ದೆ ಏನು ಮಾಡಿದರೆ ಅದನ್ನು ಇದಕ್ಕೂ ಕೂಡ ಅನ್ವಯ ಆಗಲಿ ಅಂತ ಹೇಳಿ ನಾನು ಕೇಳ್ಕೊತೀನಿ. ಹಾಗೆ ಅವರು ಸಾಕಷ್ಟು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಈಗ ನರಸಿಂಹಸ್ವಾಮಿ ಅವರು. ಹಾಗಾಗಿ ಇವರ ಒಂದು ಸೊಸೈಟಿ ಕೂಡ ಮೊನ್ನೆ ಉದ್ಘಾಟನೆ ಆಯಿತು. ಅವರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ಈ ಸಂದರ್ಭದಲ್ಲಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ದಿನೇಶ್, ಸಹಕಾರ ಸಂಘದ ಅಧ್ಯಕ್ಷ ನರಸಿಂಹಸ್ವಾಮಿ, ಉಪಾಧ್ಯಕ್ಷ ವಸಂತ್, ನಿರ್ದೇಶಕರಾದ ಬಿವಿ ಚಂದ್ರು, ಎಸ್ಆರ್ ಮೋಹನ್, ಬಿಕೆ ವಿಷ್ಣುಪ್ರಸಾದ್, ಅನಿಲ್, ಶೀಲಾ, ಕಾರ್ಯದರ್ಶಿ ಸುಮಿತ್ರಾ, ಸದಸ್ಯರಾದ ಮಂಜುಳಾ, ಚೂಡಾಮಣಿ, ಕೃಷ್ಣಪ್ಪ, ವಿಶಾಲಾಕ್ಷಮ್ಮ, ಹಾಗೆಯೇ ರತೀಶ್, ಹಾಗೆಯೇ ಹರೀಶ್, ಕಾವ್ಯ ಇತರರು ಹಾಜರಿದ್ದರು.